ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ. ನನ್ನ ಹೆಸರು ಕವಿತಾ. ಇವತ್ತಿನ ವಿಡಿಯೋ ಶಿಶುಗಳಿಗೆ ಹೇಗೆ ತೇಗಿಸಬಹುದು, ಹೌ ಟು ಬರ್ಪ್ ಅ ಬೇಬಿ ಅಂತ. ಲಾಸ್ಟ್ ವಿಡಿಯೋ ಶಿಶುಗಳು ಯಾಕೆ ಕಕ್ಕುತ್ತಾರೆ ಅನ್ನೋದ್ರ ಬಗ್ಗೆ ಮಾಡಿದ್ದೆ. ಅದು ಡೇಂಜರಸ್ಸಾ ಅಲ್ವಾ, ಅಕಸ್ಮಾತಾಗಿ ರೆಗ್ಯುಲರಾಗಿ ಕಕ್ತಿದ್ರೆ ಅದಕ್ಕೆ ನಿವಾರಣೆ ಏನು, ಉಪಾಯ ಏನು ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಡ್ ವಿಡಿಯೋ ಅದು. ಇನ್ ಕೇಸ್ ನೀವು ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಬನ್ನಿ. ಈಗ ನವಜಾತ ಶಿಶುಗಳು ಎದೆ ಹಾಲು ಕುಡಿತಿರಲಿ, ಫಾರ್ಮುಲಾ ಮಿಲ್ಕ್ ಕುಡಿತಿರಲಿ, ಅವರಿಗೆ ಹಾಲು ಕುಡಿಯೋ ಸಮಯದಲ್ಲಿ ಹಾಲಿನ ಜೊತೆ ಸಕ್ಕಿಂಗ್ ಟೈಮ್ನಲ್ಲಿ ಹಾಲು ಕುಡಿತಾರಲ್ಲ, ಆ ಟೈಮಲ್ಲಿ ಹಾಲು ಜೊತೆಗೆ ಒಳಗೆ ಗಾಳಿ ಕೂಡ ಹೋಗುತ್ತೆ. ಈ ಗಾಳಿ ಹೊಟ್ಟೆ ಒಳಗಡೆ ಹೋಗಿ ಅನ್ನನಾಳದಿಂದ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗಕ್ಕೆ ಹೋಗಿ ಅಲ್ಲಿ ಸುತ್ತುತ್ತಾ ಇರುತ್ತೆ. ಡೈಜೆಸ್ಟಿವ್ ಟ್ರ್ಯಾಕ್ನಲ್ಲಿ ಈ ಏರ್ ಬಬಲ್ ಸುತ್ತುತ್ತಾ ಮಗುಗೆ ಡಿಸ್ಕಂಫರ್ಟ್ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಮತ್ತು ಹೊಟ್ಟೆ ಉಬ್ರಿಸ್ಕೊಂಡಂಗೆ ಇರುತ್ತೆ. ಜೀರ್ಣಾಂಗದಲ್ಲಿ ಸಿಲುಕೊಂಡಿರೋ ಈ ಗಾಳಿನ ಬಾಯಿಯ ಮೂಲಕ ಹೊರ ತೆಗೆಸೋದೆ ಬರ್ಪಿಂಗ್ ಅಥವಾ ತೇಗ್ಸೋದು ಅಂತ. ಇದಕ್ಕೆ ಮಕ್ಕಳಿಗೆ ನಮ್ಮ ಸಹಾಯ ಅವಶ್ಯಕ. ಈ ಪ್ರಾಸೆಸ್ ಯಾಕೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ಮೊದಲನೇದು ಕಾಲಿಕ್. ಈಗ ರೆಗ್ಯುಲರಾಗಿ ಅಳ್ತಾ ಇರೋ ಮಗುಗೆ ನೀವು ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಮೊದಲು ಹೇಳೋದು ಮಗುಗೆ ಕಾಲಿಕ್ ಪೇಯ್ನ್ ಆಗಿರುತ್ತೆ, ಚೆಕ್ ಮಾಡಿ ಅಂತ. ಕಾಲಿಕ್ ಪೇಯ್ನ್ ಅಂತಂದರೆ ಹೊಟ್ಟೆ ಒಳಗೆ ಗಾಳಿ ತುಂಬಿಕೊಂಡು ಮಗು ಅಳ್ತಾ ಇರ್ತಾವಲ್ಲ ಒಂದೇ ಸಮ, ಅದಕ್ಕೆ ಕಾಲಿಕ್ ಪೇಯ್ನ್ ಅಂತ ಹೇಳ್ತಾರೆ. ಅದು ಅಷ್ಟು ಕಷ್ಟ ಆಗುತ್ತೆ ಎಳೆ ಶಿಶುಗಳಿಗೆ, ಅವರಿಗೆ ಅದು ತಡೆಯೋದಕ್ಕೆ ಆಗೋದಿಲ್ಲ. ಸೊ ಈ ಕಾಲಿಕ್ ಪೇಯ್ನ್ ಏನಕ್ಕಾಗುತ್ತೆ, ಅಗೇನ್ ಈ ಏರ್ ಹೊಟ್ಟೆ ಒಳಗೆ ಹೋಗಿ ಹೊರಗಡೆ ಬರದೆ ಮಗುಗೆ ಹೊಟ್ಟೆನಲ್ಲೇ ಒಂದೇ ಸಮ ನೋವು ಬರ್ತಾ ಇರೋದೇ ಕಾಲಿಕ್ ಪೇಯ್ನ್. ಅದನ್ನು ಬರೀ ಸಿಂಪಲ್ ಬರ್ಪಿಂಗ್ ಪ್ರಾಸೆಸ್ಸಿಂದ ನಿವಾರಣೆ ಮಾಡಲಿಲ್ಲ ಅಂದರೆ ನೀವು ಗ್ರೈಪ್ ವಾಟರ್, ಕಾಲಿಕ್ ಏಡ್ ಅಂಥವಕ್ಕೆಲ್ಲ ಮೊರೆ ಹೋಗಬೇಕಾಗತ್ತೆ. ನೆಕ್ಸ್ಟ್ ಲ್ಯಾಕ್ ಆಫ್ ಸ್ಲೀಪ್. ತುಂಬ ಇದೇ ಥರ ನೋವಿದ್ದಾಗ ಮಗು ಮಲಗುತ್ತಾ, ಡಿಸ್ಕಂಫರ್ಟ್ ಇದ್ದರೆ, ನೋವು ಅತಿಯಾಗಿ ನೋವಿಲ್ಲ ಅಂದರೂ ಸ್ವಲ್ಪ ಉಬ್ರಿಸ್ಕೊಂಡಿದ್ರೂ ಮಗು ಹೊರಳಾಡ್ತಿರುತ್ತೆ, ರಾತ್ರಿ ಎಲ್ಲ ನಿದ್ದೆ ಮಾಡೋದಿಲ್ಲ. ಆಬ್ವಿಯಸ್ಲಿ ಮಗು ನಿದ್ದೆ ಮಾಡಲಿಲ್ಲ, ಅಳ್ತಾ ಇದೆ ಒಂದೇ ಸಮ ಅಂದರೆ ಅವ್ರ ಬೆಳವಣಿಗೆಗೂ ಧಕ್ಕೆ ಆಗುತ್ತೆ, ಅವ್ರ ಮೈಲ್ ಸ್ಟೋನ್ ರೀಚ್ ಆಗೋದು ತೊಂದರೆ ಆಗುತ್ತೆ, ಹಾಲು ಕುಡಿಯೋದನ್ನು ಕಮ್ಮಿ ಮಾಡ್ತಾರೆ. ನೋವಿದ್ದಾಗ ನಿಮ್ಗೆ ಊಟ ಸೇರುತ್ತಾ, ಹಾಗೆ ಮಕ್ಳಿಗೂ ಸೇರೋದಿಲ್ಲ. ಎವ್ರಿಥಿಂಗ್ ಇಸ್ ಇಂಟರ್ ರಿಲೇಟೆಡ್. ಹಾಗಾಗಿ ಬರ್ಪಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ತೇಗ್ಸೋದು ಬಹಳ ಮುಖ್ಯ. ಶಿಶುಗಳಿಗೆ ಯಾವಾಗ ತೇಗಿಸ್ಬೇಕು? ಮೊದಲನೇದು, ಅವರು ಎದೆ ಹಾಲು ಕುಡಿತಿದ್ರೆ ಒಂದು ಕಡೆ ಕುಡಿದ್ಮೇಲೆ ಮತ್ತೊಂದು ಕಡೆ ಕುಡಿಯೋಕ್ಕೆ ಮುಂಚೆ ತೇಗಿಸ್ಬೇಕು. ಮತ್ತೊಂದು, ಫಾರ್ಮುಲಾ ಫೆಡ್ ಬೇಬೀಸ್, ಪುಡಿ ಹಾಲು ಕುಡಿತಾ ಇರೋ ಮಕ್ಕಳಿಗೆ 60ರಿಂದ 90 ml ಅಷ್ಟು ಕುಡಿದಿದ್ದಾಯಿತು ಅಂದರೆ ಪ್ಲೀಸ್ ಅವರಿಗೆ ಒಂದು ಬಾರಿ ತೇಗಿಸ್ಬಿಡಿ. ಮತ್ತು ಯಾವ ವಯಸ್ಸಿನ ತನಕ ಶಿಶುಗಳಿಗೆ ತೇಗಿಸ್ಬೇಕು ಅಂತ ಕೇಳಿದ್ರೆ, ಈಗ ಶಿಶುಗಳು ಮಲಗಿರೋವಾಗ 0 to 4 months ಅಂತ ಹೇಳ್ತಾರೆ ನೋಡಿ. 0 to 4 months ಅವರು ಆಲ್ಮೋಸ್ಟ್ ಒಂದೇ ಕಡೆ ಇರ್ತಾರೆ, ಇನ್ನು ದಬ್ಬಾಕೊಳ್ಳೋದು ಇಲ್ಲ ಅವ್ರಿಗೆ. ಅಂಥ ಟೈಮಲ್ಲಿ ಯಾವುದೇ ಎಕ್ಸಸೈಸ್ ಇಲ್ಲ, ನಾವು ಮಾಡಿಸಿದ್ದೇ ಎಕ್ಸಸೈಸ್. ನಾವೀಗ ಸೈಕ್ಲಿಂಗ್ ಮಾಡಿಸಿದ್ರೆ ಟಮಿ ಟೈಮ್ ಕೊಟ್ಟರೆ ಅದೇ ಎಕ್ಸಸೈಸ್. ಅಂಥ ಮಕ್ಕಳಿಗೆ ಹೆಚ್ಚಿಗೆ ಬೇಕಾಗಿರುತ್ತೆ ತೇಗ್ಸೋ ಅಂಥ ಈ ಪ್ರಾಸೆಸ್. ಬೆಳೀತಾ ಅವರು ಕೂರ್ಲಿಕ್ಕೆ ಶುರು ಮಾಡ್ತಾರೆ, ಅಂಬೆಗಾಲಿಟ್ಟು ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ, ನಡೆಯೋದಕ್ಕೆ ಶುರು ಮಾಡ್ತಾರೆ. ಅಂಥ ಟೈಮಲ್ಲಿ ಅದು ಅವ್ರಾಗೆ ನ್ಯಾಚುರಲ್ ಆಗೇ ಗ್ಯಾಸ್ ರಿಲೀಸ್ ಆಗುತ್ತೆ, ಅವರಷ್ಟಕ್ಕೆ ಅವರೇ ಬರುತ್ತೆ, ಅದು ತೇಗ್ಬಿಡ್ತಾರೆ. ಆವಾಗ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್, ನನ್ನ ಮಗು ತೇಗ್ತಾ ಇಲ್ಲ, ಏನಾದರೂ ತೊಂದರೆನಾ ಅಂತ ಕೇಳಿದ್ರೆ, ಮಗು ತೇಗ್ತಾ ಇಲ್ಲ ಅಂತಂದರೆ ಎಲ್ಲ ಮಗು ಒಂದೇ ಥರ ಇರೋದಿಲ್ಲ ಅಂತ ಯಾವಾಗಲೂ ಹೇಳ್ತೀನಿ. ಇನ್ ಕೇಸ್ ನಿಮ್ಮ ಮಗು ಎದೆ ಹಾಲು ಕುಡಿಯೋವಾಗ ಏರ್ ಇಂಟೇಕ್ ಆಗಿಲ್ಲ, ನೀಟಾಗಿ ಹಾಲು ಕುಡಿತು, ಕಾಮಾಗಿ ಹಾಲು ಕುಡಿಯೋ ಮಕ್ಕಳಿಗೆ ಗ್ಯಾಸ್ ಇಶ್ಯೂಸ್ ಆಗೋದಿಲ್ಲ. ಹಾಗಾಗಿ ಆ ಮಗುಗೆ ಬರ್ಪು ಇಲ್ಲ, ತೇಗು ಬರೋದೇ ಇಲ್ಲ, ಗ್ಯಾಸ್ ಇಶ್ಯೂ ಇಲ್ಲ ಅಂತಂದರೆ. ಮತ್ತು ಬೇರೆ ಫಾರ್ಮಲ್ಲಿ ಗ್ಯಾಸ್ ರಿಲೀಸ್ ಮಾಡ್ಕೊಳ್ತಾ ಇರ್ತಾರೆ, ಅವ್ರಿಗೆ ತೇಗಿನೇ ಗ್ಯಾಸ್ ರಿಲೀಸ್ ಆಗಬೇಕು ಅಂತಿಲ್ಲ. ಸೊ ಇಂಥ ಟೈಮಲ್ಲಿ ನಿಮ್ಮ ಮಗು ತೇಗಲಿಲ್ಲ ಅಂದರೆ ಭಯ ಪಡೋ ಅವಶ್ಯಕತೆ ಇಲ್ಲ. ಕಕ್ಕುತ್ತಾ ಇಲ್ಲ ಅಂತ ಗಮನಿಸ್ಕೊಳ್ಳಿ ಅಷ್ಟೇ. ಹೆಚ್ಚಿಗೆ ವಾಮಿಟಿಂಗ್, ಕಕ್ಕೋ ಅಂತ ಪ್ರಾಬ್ಲಮ್ ಏನೂ ಇಲ್ಲ, ತೇಗ್ತಾನೂ ಇಲ್ಲ, ನಾರ್ಮಲ್ ಆಗಿದೆ ಮಗು, ಕಂಫರ್ಟೇಬಲ್ ಆಗಿದೆ ಅಂತಂದರೆ ಏನು ಹೆದರ್ಕೊಳ್ಳೋ ಅಂಥದ್ದಿಲ್ಲ. ಈಗ ಕೊನೆಯದಾಗಿ 4 ವಿಧಾನದಲ್ಲಿ ನೀವು ನಿಮ್ಮ ಮಗುನ ತೇಗಿಸ್ಬೋದು, ಅದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದು, ಓವರ್ ದ ಶೋಲ್ಡರ್. ಮಗುನ ನಿಮ್ಮ ಎದೆ ಮೇಲೆ ಹಾಕ್ಕೊಂಡು ಈ ಥರ ಬೆನ್ನನ್ನು ಪ್ರೆಸ್ ಮಾಡಿ ಮೇಲ್ಗಡೆಗೆ ಒಂದೇ ಸಮ ತಟ್ಟುತ್ತಾ ಇದ್ರೆ ಅಥವಾ ಗ್ಯಾಸ್ ರಿಲೀಸ್ ಆಗುತ್ತೆ. ನೆಕ್ಸ್ಟು, ಓವರ್ ದ ಲ್ಯಾಪ್, ಸಿಟ್ಟಿಂಗ್ ಆನ್ ದ ಲ್ಯಾಪ್, ಕೂರಿಸ್ಕೊಂಡು ನಿಮ್ಮ ಕಾಲ ಮೇಲೆ ಬೆನ್ನ ಹತ್ರ ತಟ್ಟುತ್ತಾ ಬನ್ನಿ.
ಅದನ್ನು ಅಗೇನ್ ಅಪ್ಪರ್ ಡೈರೆಕ್ಷನಲ್ಲಿ ಪ್ರೆಸ್ ಮಾಡಿ ಮೇಲ್ಗಡೆ ಬಿಡ್ತಾ ಇದ್ರೆ ಅವಾಗ ಕೂಡ ಗ್ಯಾಸ್ ರಿಲೀಸ್ ಆಗುತ್ತೆ. ದೆನ್ ಫೇಸ್ ಡೌನ್ ಆನ್ ದ ಲ್ಯಾಪ್, ತೊಡೆ ಮೇಲೆ ಮುಖಾನ ಒಂದು ಸ್ವಲ್ಪ ಮಗು ಮುಖಾನ ಮುಂದಕ್ಕೆ ಹಾಕ್ಕೊಂಡು ತೊಡೆ ಮೇಲೆ ಮಲಗಿಸಿ ಒಂದೇ ಸಮ ಪ್ರೆಸ್ ಮಾಡ್ತಾ ಇದ್ದರೆ ಟ್ಯಾಪ್ ಮಾಡಿ, ನಿಧಾನಕ್ಕೆ ಟ್ಯಾಪ್ ಮಾಡಿ, ಆವಾಗ ಗ್ಯಾಸ್ ರಿಲೀಸ್ ಆಗುತ್ತೆ. 3 ವೆರೈಟೀಸ್ ಆಯಿತು. 4th ಆ್ಯಂಡ್ ದ ಬೆಸ್ಟ್ ವೆರೈಟಿ ಎಲ್ಲ ಶಿಶುಗಳಿಗೂ ಇಷ್ಟ ಆಗುವಂಥದ್ದು ವಾಕಿಂಗ್. ನಡೆದಾಡಿಕೊಂಡು ಮಗುನ ಎತ್ಕೊಂಡು ನಡೆದಾಡಿಕೊಂಡು ಮಗುಗೆ ನೀವು ಓಡಾಡ್ತಾ ಇದ್ದರೆ ಗ್ಯಾಸ್ ರಿಲೀಸ್ ಆಗುತ್ತೆ. ಸೊ ಈ ಯಾವುದೇ ಮೆಥಡ್ ಆದರೂ ಫಾಲೋ ಮಾಡಿ. ಕತ್ತು ನಿಲ್ಲದೇ ಇರೋ ಮಗುಗೆ ದಯವಿಟ್ಟು ಹುಷಾರಾಗಿ ಕತ್ತನ್ನ ಎತ್ಕೊಂಡು ಇಟ್ಕೊಳ್ಳೋವಾಗ ತೇಗ್ಸೋದಕ್ಕೆ ಕೂರಿಸ್ದಾಗಲಿ ಭುಜದ ಮೇಲೆ ಹಾಕ್ಕೊಂಡಾಗಲಿ ಬಹಳ ಹುಷಾರಾಗಿ ಮಾಡಿ. ಅಷ್ಟೇ, ಇನ್ನೇನು ತೊಂದರೆ ಆಗೋದಿಲ್ಲ ಮಗುಗೆ. ಬರ್ಪಿಂಗ್ ಇಸ್ ವೆರಿ ಈಸಿ. ನೀವು ನಿಧಾನವಾಗಿ ಗಮನ ಇಟ್ಟು ಮಗುಗೆ ತಪ್ಪದ ಹಾಗೆ ತೇಗ್ಸೋದು ಮುಖ್ಯ. ಸೊ ಈ ಡೀಟೇಲ್ಸ್, ಈ ವಿಡಿಯೋ ಬಹಳ ಸಿಂಪಲ್ ಆಗಿತ್ತು. ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನೇನಾದರೂ ಸಜೆಷನ್ ಇತ್ತು ಅಂತಂದರೆ ಅದನ್ನು ಕೂಡ ಬರೆದು ಕೇಳಿ. ನಾನು ಆದಷ್ಟು ವಿಡಿಯೋನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಬಹಳ ಜನ ಕಮೆಂಟ್ ಮಾಡ್ತೀರಾ, ಉತ್ತರ ಮಾಡಿಲ್ಲ ಅಂತ ಕಂಪ್ಲೇಂಟ್ ಕೊಡ್ತೀರಾ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನಾನೊಂದು ತಾಯಿ, ನನಗೆ 2 ಮಕ್ಕಳಿದ್ದಾರೆ. ಈಗಂತೂ 2 ತಿಂಗಳದ್ದು ಒಂದು ಶಿಶು ಇದೆ ಕೂಡ. ಮತ್ತು ಬಿಸ್ನೆಸ್ ಇದೆ, ಆರ್ಗ್ಯಾನಿಕ್ ಫುಡ್ ಬಿಸ್ನೆಸ್. ಅದ್ರ ಜೊತೆಗೆ ಯೂಟ್ಯೂಬ್, ಫ್ಯಾಮಿಲಿ ಎಲ್ಲ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ನಾನು ಆದಷ್ಟು ಡೆಡಿಕೇಟೆಡ್ ಆಗಿ ಟ್ರೈ ಮಾಡ್ತಿರ್ತೀನಿ. ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಯಾವುದೋ ಒಂದು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಕಮೆಂಟ್ ನೋಡಿ ಅದಕ್ಕೆ ಅಂತ ಉತ್ತರವಾಗಿ ಒಂದು ವಿಡಿಯೋ ಮಾಡಿರ್ತೀನಿ, ಚೆಕ್ ಮಾಡಿ. ಮತ್ತು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ವಿಡಿಯೋಸ್ ಅಪ್ಡೇಟ್ ಎಲ್ಲ ನಿಮ್ಗೆ ಸಿಗುತ್ತೆ. ಅದ್ರ ನೋಟಿಫಿಕೇಷನ್ ಬೇಕು ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಶಿಶುಗಳಿಗೆ ಹೇಗೆ ಉಗುರು ಕಟ್ ಮಾಡೋದು, ಬಾಯಲ್ಲಿ ಕಟ್ ಮಾಡ್ತಾರಲ್ಲ ಅಂಥದ್ದೆಲ್ಲ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ, ಅದನ್ನು ಕೂಡ ಸಿಂಪಲ್ ಕಾನ್ಸೆಪ್ಟ್ ಇನ್ ಡೀಟೇಲ್ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಚೆಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್.